ತೆರೆ ಮೇಲೆ 10:30 ಮಾರ್ನಿಂಗ್ ಶೋಗೆ ಹೌದು ಗೊತ್ತಿಲ್ಲ 29ನೇ ತಾರೀಕು ಬೆಳಗ್ಗೆ ಇದೇ ಶುಕ್ರವಾರ ಸೊ ಅಟೆರ ಬರ್ತಾ ಇದೆ. ಎಲ್ಲರೂ ನೋಡೋಣ, ನೀವು ನೋಡಿ ನಿಮ್ಮ ಜೊತೆ ಸೇರ್ಕೊಂಡು ನಾವು ನೋಡ್ತೀವಿ. ಯಾಕಂದ್ರೆ ನಮಗೂ ಇನ್ನೇನು ತೋರಿಸಿಲ್ಲ, ಬರೀ ರಫ್ ಆಗಲಿ ಇಲ್ಲಿ ಡಬ್ಬಿಂಗ್ ಗಿಬ್ಬಿಂಗ್ ಮಾಡಿದಾಗ ನಾವು ನೋಡಿರೋದು. ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಮ್ಮ ತಾತ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಥರ ಸಿನಿಮಾ ಒಪ್ಕೊಂಡು ಮಾಡ್ತೀನಿ ಬಾಯ್ದಿನ ಅಂತ ಅಂದ್ಬಿಟ್ಟು, ಯಾಕಂದರೆ ಎಲ್ಲರೂ ಮಾಡೋದು ಸಿನಿಮಾ, ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು, ಆದರೆ ಆ ಪೇಷನ್ಸ್ ಇದೆಯಲ್ಲ. ಯಾಕಂದರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ, ಇನ್ನೊಂದಿಲ್ಲ, ಅವನೇ ನೋಟೋದ ಇವನೇ ನೋಟೋದಿಲ್ಲ. 1-2 ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ, ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಆರ್ಡರ್ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು. ಇಲ್ಲಲ್ಲಪ್ಪ ಬೇರೆನೇ ಮಾಡೋಣ ಅಂತೇಳಿ ನಾನು ಹಂಗೂ ಹೇಳಿದೆ, ನಿನಗೇನು ತಾತ ಈ ಥರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ. ಇಲ್ಲ ನಂಗೆ ಹಂಗೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ 2 ತಿಂಗಳು ನಮ್ಮನ್ನು ಕೂರಿಸೋದು. ಆದರೂ ಕೂಡ ಅವಾಗ ಕೂತಾಗ 2 ತಿಂಗಳು ಅದೇ ಅನ್ಕೊಳ್ತಿದೆ, ಹೋಗ್ಲಿ 2 ತಿಂಗಳು ಡ್ರೈವರ್ ಆಗ ಇರ್ಬೇಕು ನನಗೆ, ಆ್ಯಕ್ಚುಲಿ ಸುಮ್ಮನೆ ಕೆಲಸ ಎಲ್ಲ ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ. ಆದರೆ ಬಟ್ 2 ತಿಂಗಳಾದ್ಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವ ತಾತ 2 ತಿಂಗಳು ಕಾದಿದ್ದಕ್ಕೂ ತುಂಬ ಚೆನ್ನಾಗೈತೆ ಅಂತೇಳಿ. ಸೊ ಆ ಥರ ಒಂದು ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು. ಸೊ ಈ ಥರ ಸಬ್ಜೆಕ್ಟ್ಗಳು ಯಾರೇ ತೊಗೊಂಬಂದ್ರು ನಾವು ತಾತನಿಗೆ ಆ್ಯಕ್ಚುಲಿ ಒಪ್ಸೋದೊಂದೇ ಕಷ್ಟ, ಒಪ್ಸೋದ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ. ಸೊ ನೋಡ್ರಿ, ಆ್ಯಕ್ಚುಲಿ 29ಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನಿಮಾ ನಮ್ಮ ಜಾಗ ಇದು, ಯಾರಿಗೂ ಎತ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ? ನಮ್ಮ ಮನೆಗೆ ಯಾರು ಬರೋಕ್ಕೋ ಇನ್ನೊಬ್ರಿಗೆ ಅವ್ರಿಗೆ ಹೆದರಿಕೆ ಇರಬೇಕೆ ಹೊರತು ನಮ್ಗೆ ಯಾಕೆ ಹೆದರಿಕೆ? ಯಾಕಂದ್ರೆ ನಮ್ಮ ಕನ್ನಡ ಜನಗಳು ಇದಾರಾ ಇಲ್ವಾ ಅಂತ ನಮಗೆ ಡೌಟ್ ಬಂದ್ಬಿಡ್ಬೇಕು. ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗರು ಯಾವಾಗಲೂ ಕೈ ಹಿಡ್ದೇ ಹಿಡಿತಾರೆ. ಆಮೇಲೆ ನಾವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರೋ ಸಿನಿಮಾ ಅಪ್ಪಟ ಕನ್ನಡ ಸಿನಿಮಾ, ಕರ್ನಾಟಕದ ಜನತೆಗೋಸ್ಕರ ಮಾಡುವಂಥ ಸಿನಿಮಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು.